ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆ ದೇವರು ಕೊಟ್ಟಂತ ಆಲೋಚನೆಯನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 34ನೇ ಅಧ್ಯಾಯ 19ನೇ ವಾಕ್ಯ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆಮೇನ್. ಪ್ರಿಯ ದೇವರ ಮಕ್ಕಳು, ಈ ಒಂದು ವಾಕ್ಯವನ್ನು ನಾವು ಓದಿ ಧ್ಯಾನಿಸುವುದಾದರೆ, ಮೊದಲು ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು. ನಾವು ಈ ದಿನ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದೀವ? ನಮ್ಮನ್ನ ನಾವು ಫಸ್ಟ್ ಪರಿಶೋಧನೆ ಮಾಡಿಕೊಳ್ಳೋಣ. ಯಾಕಂದ್ರೆ ನಾವು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರ್ಬೋದು, ಅಲ್ಲಿ ನಾವು ನೀತಿವಂತರಾಗಿದ್ದೀವ, ನಂಬಿಗಸ್ತರಾಗಿದ್ದೀವ ಅಂತ ನಾವು ಫಸ್ಟ್ ಪರಿಶೋಧನೆ ಮಾಡ್ಕೊಳ್ಳೋಣ. ಮಾತ್ರ ಅಲ್ಲದೆ ತುಂಬಿದ ಕುಟುಂಬದಲ್ಲಿ ನಾವು ಇರ್ಬೋದು. ನಾವು ನಮ್ಮ ವಿರುದ್ಧವಾಗಿ ಎಷ್ಟೇ ಜನ ಬೇಜಾರಾಗಿ ಮಾತಾಡ್ಬೋದು, ಏನೇ ಮಾತಾಡ್ಬೋದು, ಎಷ್ಟೇ ನಮ್ಮನ್ನ ಕೆಟ್ಟದ್ದು ಬಯಸ್ಬೋದು. ನಾವು ಒಂದು ತುಂಬಿದ ಕುಟುಂಬದಲ್ಲಿ ನೀತಿವಂತರಾಗಿದ್ದೀವ? ಅಥವಾ ನಾವು ಗಂಡ ಹೆಂಡತಿ ಇಬ್ಬರ ಮಧ್ಯೆ ನಾವು ನೀತಿವಂತರಾಗಿದ್ದೀವ? ಅಥವಾ ದೇವರ ಐಕ್ಯತೆಯಲ್ಲಿ ನಾವು ನೀತಿವಂತರಾಗಿದ್ದೀವ? ಅಥವಾ ಸಭೆಯಲ್ಲಿ ದೇವರ ದೃಷ್ಟಿಯಲ್ಲಿ ದೇವರ ಮುಂದೆ ನಾವು ನೀತಿವಂತರಾಗಿದ್ದೀವ? ಅದಕ್ಕಾಗಿ ದೇವರ ವಾಕ್ಯ ಬರಲ್ಪಟ್ಟಿದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ನೀತಿವಂತನಿಗೆ ಎಷ್ಟು ಕಷ್ಟಗಳು, 1 2 ಅಂತ ಏನಾದ್ರು ಬರೆಯದ? ನೋ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು. ಅಲ್ಲಿ 1 2 3 10 ಅಂತ ಬರೆದಿಲ್ಲ, ಅನೇಕವಿದ್ದರು ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಈ ದಿನ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರುವುದೇ ಆದರೆ ನಿನ್ನ ಜೀವಿತದಲ್ಲಿ ಅದು ಎಂತ ಕಾರ್ಯ ಬರಲಿ, ಅದು ಎಂತ ಪರಿಸ್ಥಿತಿ ಆದ್ರೂ ನೀನ್ ಬಿದ್ದೋಕೆ ದೇವರು ಅನುಮೋದಿಸಿರೋದಿಲ್ಲ. ದೇವರ ಮಗುವೆ, ನೀನು ಕಳವಳಗೊಳ್ಳಬೇಡ. ಯಾಕೆ ದೇವ್ರ ವಾಕ್ಯ ಏನ್ ಹೇಳಿದೆ? ನಿನ್ನ ಚಿಂತೆ ಬರಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೀರ ಅಂತ. ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ನಿನ್ನ ಕಾರ್ಯಗಳು ಏನೇ ಇರ್ಬೋದು, ನೀನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರು. ನಿನ್ನ ಪರಿಸ್ಥಿತಿಗಳು ಎಲ್ಲದರ ಮಧ್ಯದಲ್ಲಿ ಆತನು ಅವೆಲ್ಲವುಗಳನ್ನು ನಿನ್ನನ್ನು ಬಿಡಿಸಿ ಕಾಪಾಡುತ್ತಾನೆ. ಉದಾಹರಣೆ ನೋಡುವುದಾದ್ರೆ, ಒಬ್ಬ ವ್ಯಕ್ತಿ ಒಂದು ಕಡೆ ಕೆಲಸ ಮಾಡ್ತಾ ಇರ್ತಾನೆ, ನಂಬಿಗಸ್ತನಾಗಿದ್ದು ಕೆಲಸ ಮಾಡುವಾಗ ಅವನು ಹೋಗುವಂತ ಮಾರ್ಗದಲ್ಲಿ ಅವನಿಗೊಂದು ಹಣ ಸಿಕ್ಬಿಡುತ್ತೆ. ಆ ಒಂದು ಹಣ ಎಷ್ಟಿರುತ್ತೆ ಅಂದ್ರೆ, ಉದಾಹರಣೆ ಅವನ ಕುಟುಂಬದಲ್ಲಿ ಅವ್ರ ಮನೆಯಲ್ಲಿ ಒಂದು ಹಾಸ್ಪಿಟ್ಲಿಗೆ ಒಂದು ಖರ್ಚು ಬೇಕಾಗುತ್ತೆ, ಅವ್ರ ಮಗುಗೆ ಹುಷಾರಿರೋದಿಲ್ಲ, ಹಾಸ್ಪಿಟ್ಲಿಗೆ ಖರ್ಚು ದುಡ್ಡು ಬೇಕಾಗುತ್ತೆ. ಬಟ್ ಅವ್ರಿಗೆ ಹೆಂಡತಿ ಕೇಳ್ತಾ ಇರ್ತಾರೆ, ದುಡ್ಡಿಲ್ಲ, ಏನ್ ಮಾಡೋದು ಅಂತ. ಅದೇ ಸಂದರ್ಭದಲ್ಲಿ ಈ ವ್ಯಕ್ತಿಗೆ ಮಾರ್ಗದಲ್ಲಿ ದುಡ್ಡು ಸಿಗುತ್ತೆ. ಆದ್ರೆ ಅವ್ರ ಹೆಂಡತಿ ಹೇಳ್ತಾಳೆ, ನೋ, ನಮ್ಗೆ ದೇವರೇ ಕೊಟ್ಟಿದ್ದಾರೆ, ನನ್ ಕಷ್ಟಕ್ಕೆ ಹಿಂಗಾಯ್ತು, ನಮ್ ಕಷ್ಟಕ್ಕೆ ಮಗು ಹುಷಾರಿಲ್ಲ, ಇದೇ ಸಂದರ್ಭದಲ್ಲಿ ದೇವ್ರು ನನಗೆ ಕೊಟ್ಟಿದ್ದಾರೆ ಅಂತ. ಆವಾಗ ಅವ್ರ ಹೆಂಡತಿ ಹೇಳುವಾಗ ಅವನು ರಾತ್ರಿ ಎಲ್ಲ ಯೋಚನೆ ಮಾಡ್ತಾನೆ, ಏನು ಅಂತ. ಆ ಮಾರ್ಗದಲ್ಲಿ ಹೋಗುವಾಗ ಹಿಂದೆ ಮುಂದೆ ಯಾರು ಹೋದ್ರು ಏನು ಎಲ್ಲ ನೆನೆಸ್ಕೊಂಡು, ಒಬ್ಬರನ್ನ ಯಾರು ಹೋಗಿದ್ರು ಅವ್ರನ್ನ ನೆನೆಸ್ಕೊಂಡು ಅವ್ರ ಮನೆ ಹತ್ರ ಹೋಗಿ ಬೆಳಿಗ್ಗೆ ಎದ್ದ ತಕ್ಷಣ ದುಡ್ಡು ತಗೊಂಡೋಗಿ ಕೊಡ್ತಾನೆ. ಅವಾಗ ಕೊಟ್ಟಾಗ ಅವ್ರ ಕಣ್ಣೀರಿಂದ, ಅಯ್ಯೋ ಬ್ರದರ್, ತುಂಬಾ ಧನ್ಯವಾದ, ನನ್ನ ತಂಗಿ ಮದ್ವೆಗೋಸ್ಕರ ಈ ದುಡ್ಡು ನಾನು ತೆಗೆದಿಟ್ಟಿದ್ದೆ, ಅದಕ್ಕಾಗಿ ನಾವೇನ್ ಮಾಡ್ದೋ ಕಲ್ಲೋಯ್ತು ಅಂತ ತುಂಬಾ ಒದ್ದಾಡ್ತಿದ್ದವು, ನೀವು ತಗೊಂಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳಿ ಅವನ ಅಲ್ಲಿ ಕೊಟ್ಟಿ, ಅವನು ದೇವರ ದೃಷ್ಟಿಯಲ್ಲಿ ಅಲ್ಲಿ ನೀತಿವಂತನಾದ. ಆ ಕಾರಣದಿಂದ ಅದೇ ಸಂದರ್ಭದಲ್ಲಿ ಹಾಸ್ಪಿಟಲ್ ಫೋನ್ ಮಾಡ್ತಾರೆ, ನಿನ್ನ ಮಗುಗೆ ಎಲ್ಲ ಆಪರೇಷನ್ ಚಿಕಿತ್ಸೆ ಎಲ್ಲ ಆಗಿದೆ ಅಂತ. ಇವನು ಹೇಳ್ತಾನೆ ಡಾಕ್ಟ್ರೇ ಇನ್ನ ದುಡ್ಡೇ ಕಟ್ಟಿಲ್ಲ ಅಂತ. ನೋ, ನೀವು ಕಟ್ಟೋದ್ ಬೇಕಿಲ್ಲ, ಆಲ್ರೆಡಿ ಇಲ್ಲಿ ಒಬ್ರು ಯಾರು ಕಟ್ಟಿದ್ದಾರೆ, ನಿಮ್ ಮಗು ಎಲ್ಲ ಕ್ಷೇಮವಾಗಿದೆ, ಬಂದು ನೋಡಿ ಅಂತ. ಅದೇ ಖುಷಿಯಿಂದ ಅಲ್ಲಿಂದ ಓಡ್ತಾನೆ. ಹೋದಾಗ ಒಂದು ಸಂದರ್ಭದಲ್ಲಿ ಅವನು ಒಬ್ಬರ ಹತ್ರ ನಂಬಿಗಸ್ತರಾಗಿದ್ದ. ಆ ನಂಬಿಗಸ್ತನ ನೋಡಿ ಅವನ ಪರಿಸ್ಥಿತಿಯಲ್ಲಿ, ಅವನ ಕಷ್ಟದ ಪರಿಸ್ಥಿತಿಯಲ್ಲಿ ಒಬ್ಬ ಹೃದಯದ ದೇವ್ರು ಮಾತಾಡ್ತಾನೆ. ದೇವ್ರು ಮಾತಾಡಿ ಅವನ ಕಷ್ಟದ ಪರಿಸ್ಥಿತಿಯಲ್ಲಿ ಅವನು ಬಂದು ಸಹಾಯ ಮಾಡುವಾಗ ದೇವ್ರು ಮಾರ್ಪಡಿಸ್ತಾರೆ. ಅದಕ್ಕಾಗಿ ದೇವ್ರ ವಾಕ್ಯ ಅಂತೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆಮೀನ್. ಇದು ನೀನು ನೀತಿವಂತರಾಗಿರುವುದೇ ಆದ್ರೆ, ನಾನು ಆಗ್ಲೇ ಅದಕ್ಕೆ ಹೇಳಿದ್ದು, ಒಂದು ಕಂಪನಿ ಇರ್ಬೋದು, ತುಂಬಿದ ಕುಟುಂಬದಲ್ಲಿರ್ಬೋದು, ಗಂಡ ಹೆಂಡತಿ ಮಧ್ಯದಲ್ಲಿರ್ಬೋದು, ಸಭೆಯಲ್ಲಿ ಇರ್ಬೋದು, ಸೇವಕರ ಕೆಳಗಿರ್ಬೋದು, ಎಲ್ಲೇ ಇರ್ಬೋದು, ನೀನು ನಂಬಿಗಸ್ತನಾಗಿರೋ, ನೀತಿವಂತನಾಗಿರೋ, ಚಿಕ್ಕ ಕೆಲಸ ಇರ್ಬೋದು, ಏನೇ ಕೆಲಸ ಮಾಡಿದ್ರು ಸಹ ಒಂದು ನಂಬಿಗಸ್ತನಾಗಿ ದೇವರ ಸಭೆ ನೀತಿವಂತನಾಗಿರುವುದೇ ಆದ್ರೆ, ನಿನ್ನ ಎಲ್ಲಾ ಕಷ್ಟಗಳ ಮಧ್ಯದಲ್ಲಿ, ಆತನ ನಿನ್ನ ಎಲ್ಲಾ ನೋವುಗಳ ಮಧ್ಯದಲ್ಲಿ, ನಿನ್ನ ಎಲ್ಲಾ ಕಣ್ಣೀರಿನ ಮಧ್ಯದಲ್ಲಿ, ನಿನ್ನ ಎಲ್ಲಾ ವೇದನೆಗಳ ಮಧ್ಯದಲ್ಲಿ ಆತನು ಅವೆಲ್ಲವುಗಳಿಂದ ನಿನ್ನನ್ನು ಬಿಡಿಸಿ ನೀನು ನಡೆಸುತ್ತಾನೆ. ಆತನ ವಾಗ್ದಾನಕ್ಕೆ ನೀನು ನಡೆಸ್ತಾನೆ, ಆತನ ದರ್ಶನಕ್ಕೆ ನೀನು ನಡೆಸ್ತಾನೆ, ಆತನ ಚಿತ್ತಕ್ಕೆ ನೀನು ನಡೆಸ್ತಾನೆ. ಯಾಕಂದ್ರೆ ದೇವರು ನಿನ್ನ ಮೇಲೆ ವಾಗ್ದಾನ ಮಾಡಿದ್ರೆ ನಂಬಿಗಸ್ತನಾದ ದೇವರಾಗಿದ್ದಾನೆ. ನೀನ್ ಬಿದ್ದೋಗೋದಕ್ಕೆ ಆತನ ಅನುಭವಿಸಲ್ಲ. ಮೊದಲು ನಾವು ನೀತಿವಂತರಾಗಿರೋಣ. ನೀನ್ ನೀತಿವಂತನಾಗಿರುವುದೇ ಆದ್ರೆ ನಿನ್ನ ವಾಗ್ದಾನವನ್ನು ಆತನ ನೆರವೇರಿಸಿ ಆತನ ಚಿತ್ತಕ್ಕನುಸಾರವಾಗಿ ಉಪಯೋಗಿಸ್ತಾನೆ. ಅದಕ್ಕಾಗಿ ಯೆಶಾಯ 55 ದೇವರ ಭಯದಿಂದ ಬಂದಂತ ಮಾತು, ಆತನ ಇಷ್ಟಾರ್ಥ ನೆರವೇರಿಸೋದು ಯಾವುದೇ ಕಾರಣಕ್ಕೆ ಹಿಂತಿರುಗಿ ಹೋಗುವುದಿಲ್ಲ. ನಿನ್ನ ಮೇಲೆ ದೇವರ ದರ್ಶನ ಇದೆ, ನಿನ್ನ ಮೇಲೆ ದೇವರ ವಾಗ್ದಾನ ಇದೆ, ನಿನ್ನ ಮೇಲೆ ದೇವರ ಚಿತ್ತವಿದೆ. ಅದಕ್ಕಾಗಿ ಈ ಒಂದು ಅಂತ್ಯದಲ್ಲಿ
ನೀನು ನೀತಿವಂತನಾಗಿ ಪ್ರಿಯ ದೇವರ ಮಗುವೆ, ನೀನು ನೀತಿವಂತನಾಗಿರುವುದಾದ್ರೆ ನಿನ್ನ ಕುಟುಂಬದಲ್ಲಿ ಆಧಾರ ಸ್ತಂಭವಾಗಿ ಆತನ ನಿಲ್ಲಿಸ್ತಾನೆ. ನೀನು ಮಾಡುವಂತ ಕೆಲಸದಲ್ಲಿ ಆಧಾರ ಸ್ತಂಭವಾಗಿ ಆತನ ನಿಲ್ಲಿಸ್ತಾನೆ. ಆದ್ರಿಂದ ನಾವ್ ಎಲ್ಲಿದ್ದೀವಿ ಹೇಗಿದ್ದೀವಿ ಅದು ಮುಖ್ಯವಲ್ಲ. ಇರುವಂತ ಸ್ಥಳದಲ್ಲಿ ನಾವು ನೀತಿವಂತರಾಗಿರೋಣ. ದೇವರಿಗೆ ಮೆಚ್ಚುಗಾಗಿ ಜೀವಿಸುವುದೇ ಆದ್ರೆ ಆತನ ನಿನ್ನನ್ನು ಬಲಪಡಿಸಿ ಎಲ್ಲರ ಮಧ್ಯದಲ್ಲಿ ಸನ್ಮಾನಿಸುವಾಗ ನಿನ್ನನ್ನು ನಡೆಸ್ತಾನೆ. ಆಮೇನ್. ಅದರಿಂದ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.